ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಾ ಇದ್ದಾರೆ ಟೆಕ್ ರಿಪೋರ್ಟ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಸ್ಟ್ ಪೆನ್ ಡ್ರೈವ್ ಅಂಡರ್ 500 ಅಲ್ಲಾದರೆ ನೋಡೋಣ. ನಮ್ಮ ಡೈಲಿ ಲೈಫ್ನಲ್ಲಿ ನಾವು ಡಾಟಾ ಟ್ರಾನ್ಸ್ಫರ್ಗೆ ಯೂಸ್ ಮಾಡೋ ಅಂಥದ್ದು ಪೆನ್ ಡ್ರೈವ್. ಅಮೆಝಾನ್ ಓಪನ್ ಮಾಡಿದ್ರೆ ನಿಮಗೆ ನಂಬರ್ಸ್ ಆಫ್ ಪೆನ್ ಡ್ರೈವ್ಗಳಾದರೆ ಸಿಗುತ್ತೆ. ಅದರಲ್ಲಿ ಯಾವ ತಗೋಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್. ಸೊ 500 to 600 ನಲ್ಲಿ ಯಾವ ಬೆಸ್ಟ್ ಪೆನ್ ಡ್ರೈವ್ ಇದೆ ಅಂತ ನೋಡೋಣ. ನಿಮಗೆ 200 ರೂಪಾಯಿ 300 ರೂಪಾಯಿಗೂ ಸೇಮ್ ಟೆಕ್ನಾಲಜಿ ಇರುವ ಸೇಮ್ ಪೆನ್ ಡ್ರೈವೇ ಸಿಗುತ್ತೆ. ಬಟ್ ಡಿಫ್ರೆಂಟ್ ಡಾಟಾ ಟೈಮಿಂಗ್ ಸ್ಪೀಡ್ ಇರುತ್ತೆ. ಸೊ ಅದಕ್ಕೆ ನಾವು ತಗೊಳ್ಳೋದು 64 GB ಆಗಿರಬೇಕು. ಕಮ್ಮಿ ಅಂತ ಅಂದ್ರೂ USB 3.2 Gen 1 ಆಗಿರಬೇಕು ಆರ್ 3.2 Gen 2 ಆಗಿದ್ರು ಓಕೆ. ಸೊ ಇಷ್ಟರಲ್ಲಿ ನಮಗೆ ಬೆಸ್ಟ್ ಅನ್ಸಿತ್ತು ಅಂತಂದ್ರೆ 4 ಪೆನ್ ಡ್ರೈವ್ಗಳು. ಒಂದು ಸ್ಯಾಂಡಿಸ್ಕ್ ಇಂದ ಅಲ್ಟ್ರಾ ಶಿಫ್ಟ್, ಮತ್ತೊಂದು HP ಇಂದ USB 3.2, ಮತ್ತೊಂದು ಕಿಂಗ್ಸ್ಟೋನ್ ಅಂಡ್ ಸ್ಯಾಂಡಿಸ್ಕ್ ನವ್ರದ್ದು ಇನ್ನೊಂದು ಅಲ್ಟ್ರಾ ಕರ್ವ್. ಇನ್ನು ಇದರ ಬೆಲೆ ನೋಡ್ಕೊಳ್ಳೋದಾದ್ರೆ ಸ್ಯಾಂಡಿಸ್ಕು ಅಲ್ಟ್ರಾ ಶಿಫ್ಟು 519 ಇದೆ, HP 649 ರೂಪಾಯಿ ಇದೆ, ಕಿಂಗ್ಸ್ಟೋನು 639 ರೂಪಾಯಿ ಇದೆ, ಅಲ್ಟ್ರಾ ಕರ್ವು 509 ರೂಪಾಯಿ ಇದೆ. ಈ 4 ಪೆನ್ ಡ್ರೈವ್ ಡಿಸೈನ್ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹೇಗಿದೆ ಅಂತ. ಕಿಂಗ್ಸ್ಟೋನು ಮತ್ತು HP ನಾವು ಕ್ಲೋಸ್ ಮಾಡಬಹುದು. ಅಂಡ್ ಈ ಎರಡು ಸ್ಯಾಂಡಿಸ್ಕ್ ಈ ಎರಡು ಆಲ್ವೇಸ್ ಓಪನ್ ಮತ್ತು ಕ್ಲೋಸ್ ಆಗೇ ಇರುತ್ತೆ. ಇನ್ನು ಬಿಲ್ಡ್ ಕ್ವಾಲಿಟಿ 4ರಲ್ಲೂ ಚೆನ್ನಾಗಿದೆ. ಇದ್ರ ಮೇಲೆ ಯಾವುದು ಹೆವಿ ವೆಯ್ಟ್ ಏನು ಇಡಲ್ಲ. ಬಟ್ ಆದ್ರೂ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಈಗ ಮೈನು ಈ 4ರಲ್ಲೂ ಡಾಟಾ ಟ್ರಾನ್ಸ್ಫರ್ಮೇಷನ್ ಟೈಮಿಂಗ್ ನೋಡೋಣ. ನೆನ್ಪಿಟ್ಕೊಳ್ಳಿ, ಈ ಪೆನ್ ಡ್ರೈವ್ಗಳೆಲ್ಲ 3.2 Gen 1 ನೊಂದಿಗೆ ಬರುತ್ತಿದೆ. ಸೊ ಲ್ಯಾಪ್ಟಾಪ್ ಆಗಲಿ ಅಥವಾ ಡೆಸ್ಕ್ಟಾಪ್ ಆಗಲಿ ಆ ಪೋರ್ಟ್ಗಳು ಕೂಡ ನಮಗೆ 3.2 Gen 1 ನೊಂದಿಗೆ ಬಂದರೆ ಮಾತ್ರನೇ ನಾವು ಹೇಳ್ತಿರೋ ಸ್ಪೀಡ್ ಬರುತ್ತೆ. ಈಗ ಸ್ಪೀಡ್ ನೋಡೋದಾದ್ರೆ HP ನಲ್ಲಿ ನಮಗೆ 5 GB ಇರೋ ಫೈಲು ಟ್ರಾನ್ಸ್ಫರ್ ಆಗೋಕ್ಕೆ ಅರೌಂಡ್ 7 ನಿಮಿಷ ಆದರೆ ತಗೊಂತು. ಕಿಂಗ್ಸ್ಟೋನು 12 ನಿಮಿಷ ತಗೊಂತು. ಸ್ಯಾಂಡಿಸ್ಕ್ ಕರ್ವ್ ಕೇವಲ 5 ನಿಮಿಷ ತಗೊಂತು. ಸ್ಯಾಂಡಿಸ್ಕ್ ಅಲ್ಟ್ರಾ ಶಿಫ್ಟ್ ಕೇವಲ 3 ನಿಮಿಷ ಆದರೆ ತಗೊಂತು. ಸೊ ಈ 5 GB ಫೈಲು ಸೇಮ್ ಈ 4ರಲ್ಲೂ ಕೂಡ ಸೇಮ್ ಫೈಲ್ನೇ ಟ್ರಾನ್ಸ್ಫರ್ ಮಾಡಿದ್ದು. ಆಗ ಈ ನಂಬರ್ಗಳಾದರೆ ಬಂದಿದೆ. ಆ್ಯಂಡ್ ಸ್ಯಾಂಡಿಸ್ಕ್ ನಲ್ಲಿ ರೆಸ್ಕ್ಯೂ ಪ್ರೋ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ರೆಸ್ಕ್ಯೂ ಪ್ರೋ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಈ ಕೋಡ್ನ ನೀವು ಎಂಟರ್ ಮಾಡಿದ್ರೆ ನಿಮಗೆ 1 year ಮೆಂಬರ್ಶಿಪ್ ಬರುತ್ತೆ. ಇದರಲ್ಲಿ ಕ್ಲಿಯರ್ ವಿನ್ನರು ಸ್ಯಾಂಡಿಸ್ಕ್ ಅಲ್ಟ್ರಾ ಶಿಫ್ಟ್. ಸೊ ಈ ಪೆನ್ ಡ್ರೈವ್ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅಲ್ಲಿಂದ ಬೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.